ಪಟ್ಟಿ ಕೆಲಸ ಇಲ್ದಿರೆ ಪೇಂಟಿಂಗ್ ಕೆಲಸ ಇಲ್ದಿರೆ ನಮ್ಮ ಮನೇನ ಎಷ್ಟು ಪ್ರೀಮಿಯಮ್ ಆಗಿ ಎಷ್ಟು ರಾಯಲ್ ಆಗಿ ತೋರ್ಸೋಣ ಅಂತ ನಿಮಗೊಂದು ಸೊಲ್ಯೂಷನ್ ಕೊಡೋಕ್ಕೆ ಈ ಒಂದು ಲೊಕೇಶನ್ ಬಂದಿದ್ದೀನಿ. 7 ವರ್ಷಕ್ಕೊಂದ್ಸತಿ 5 ವರ್ಷಕ್ಕೊಂದ್ಸತಿ ಪೇಂಟ್ ಮಾಡ್ತಾನೆ ಇರ್ತೀವಿ, ಬಟ್ ಈ ಒಂದು ವಸ್ತುಗೆ ಆ ಒಂದು ತೊಂದರೆನೇ ಇಲ್ಲ. ಇನ್ನೊಂದು ಪ್ರೀಮಿಯಂ ಲುಕ್ಕು ಬಂದ್ಬಿಡುತ್ತೆ. ಒಂದು ಪ್ರಾಡಕ್ಟ್ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಲೈಫ್ ಸ್ಪ್ಯಾನ್ ಹೆಂಗಿದೆ, ನನಗೆ ವಾರಂಟಿ ಏನು ಕೊಡ್ತೀರಾ ನಿಮ್ಮ ಕಡೆ? Starts from only 55 rupees from business bench. Cost wise comparing to the market, very 550 rupees ಕೊಡ್ತಿದ್ದಾರೆ per panel cost. ಇದು ಡೀಲ್ ಮಾಡ್ತೀರಾ? ಬಿಸ್ನೆಸ್ ಬೆಂಚ್ ಅಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ ಇಂಟೀರಿಯರ್ ಸೊಲ್ಯೂಷನ್ ನಿಮ್ಮ ಹತ್ರ ಇದೆ ಅಂತ ಎಲ್ಲ ಇದೆ ಸರ್. ಬಿಸ್ನೆಸ್ ಬೆಂಚ್ ಕಡೆಯಿಂದ ಆಲ್ ಓವರ್ ಕರ್ನಾಟಕ ಪ್ರತಿಯೊಂದು ಡಿಸ್ಟ್ರಿಕ್ಟು ಕೂಡ ಬರೀ 5 lakhs ಇಂದ 5 ಲಕ್ಷದಿಂದ ನಿಮಗೆ ಡೀಲರ್ಶಿಪ್ ಆಪರ್ಚುನಿಟಿ ಕೊಡ್ತಿದ್ದಾರೆ, ಬಿಸ್ನೆಸ್ ಆಪರ್ಚುನಿಟಿ ಕೊಡ್ತಿದ್ದಾರೆ. ಅದು ನಿಮ್ಗೆ ಯೂಟಿಲೈಸ್ ಆಗುತ್ತೆ. ಸೊ ಮ್ಯಾಮ್ ಇದೆಲ್ಲ ನಿಮ್ಮ ಸ್ಟಾಕ್ಸ್ ಇದೆ ಆಕ್ಚುಲಿ? ಇದೆಲ್ಲ ಸ್ಟಾಕ್ ಯಾವಾಗಲೂ ರೆಡಿಯಾಗಿ ಇಟ್ಕೊಂಡಿರ್ತೀರಾ? ಯಾವಾಗೂ ರೆಡಿ ಆಗಿರುತ್ತೆ. ಓಕೆ, ಮತ್ತೆ ಬುಕ್ ಮಾಡಿದ್ರೆ 1 ತಿಂಗಳು ಟೈಮ್ ಕೊಡಿ 2 ತಿಂಗಳು ಟೈಮ್ ಕೊಡಿ ಅಂತ ನಮಗೆ ತೊಂದರೆ ಕೊಡಲ್ಲ ತಾನೆ? ಇದು ಸರ್ ಅದು ಬಂದು ಸ್ಟೋನ್ ಕೋಟೆಡ್ ಸ್ಟೀಲ್ ರೂಫಿಂಗ್ ಪ್ಯಾನಲ್ಸ್. ಸ್ಟೋನ್ ಕೋಟೆಡ್ ಸ್ಟೀಲ್ ರೂಫಿಂಗ್ ಪ್ಯಾನಲ್ ಇಷ್ಟು ದೊಡ್ಡದಿದೆ ಹೆಸರೇ ಅಲ್ವಾ? ಏನ್ ನಮ್ ಇದು ಸರ್? ಇದು ಬಂದು ನೀವು ರೂಫಿಂಗ್ ಗೆ ಹಾಕೋಬಹುದು. ಇದು ಓಕೆ, ನಾನು ರೂಫಿಂಗ್ ಹಾಕ್ತೀನಿ. ನಿಮ್ದೇನ್ ಸ್ಪೆಷಲ್ ಅದು ಹೇಳಿ. ಇಲ್ಲಿ ಬಂದು ಮಳೆ ಕಾಲನಲ್ಲಿ ಮಳೆ ಆಗ್ತಿದೆ, ಅಲ್ಲಿ ಬಂದು ಸೌಂಡ್ ಕಡಿಮೆ ನಿಮ್ಗೆ ಇರುತ್ತೆ ಅಂಡ್ ಟೆಂಪರೇಚರ್ ಕಂಟ್ರೋಲ್ ಇರುತ್ತೆ. ಟೆಂಪರೇಚರ್ ನಿಮಗೆ ಕಡಿಮೆ ಇರುತ್ತೆ. ಸ್ಟೋನ್ ಫಿನಿಶಿಂಗ್, ಟೆರಕೋಟಾ ಫಿನಿಶಿಂಗ್, ಸ್ಟ್ರಿಪ್ ಫಿನಿಶಿಂಗ್, ಹಾಫ್ ಮೂನ್ ಫಿನಿಶಿಂಗ್, ಇಷ್ಟು ಫೀಚರ್ಸ್ ಇರೋ ಹತ್ರ ಅವೈಲೇಬಲ್ ಇದೆ. ನಮ್ಮ ಇಂಟೀರಿಯರ್ ಪರ್ಪಸ್ಗೆ ಬೆಡ್ರೂಮ್ ಇರಲಿ ಅಥವಾ ಹಾಲ್ ಇರಲಿ, ಟಿವಿ ಯೂನಿಟ್ ಇರಲಿ, ಈಗ ಎಕ್ಸ್ಚೇಂಜ್ ಮಾಡಿದ್ರೆ ಏನು ನೀರು ಬಿದ್ದು ತೊಂದರೆ ಏನಾಗಲ್ಲ? ಏನು ತೊಂದರೆ ಆಗಲ್ಲ ಸರ್. ಎಷ್ಟು ಸ್ಕ್ವೇರ್ ಫೀಟ್ ಕವರ್ ಮಾಡಿದ್ರೆ ಅಂದ್ರೆ ಟೋಟಲಿ 2800 ಸ್ಕ್ವೇರ್ ಫೀಟ್. ಹಲೋ ನಮಸ್ಕಾರ, ವೆಲ್ಕಮ್ ಟು ಸುರುಮನಾಡು ಚಾನಲ್. ನಾನು ಇಮ್ರಾನ್ ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆಗೆ. ಈ ಸಾರ್ತಿ ನಾನು ನಿಮಗೋಸ್ಕರ ಫರ್ನಿಚರ್ ತೋರಿಸಲ್ಲ, ನಮ್ಮ ಮನೆಗೋಸ್ಕರ ಕನ್ಸ್ಟ್ರಕ್ಷನ್ ಪರ್ಪಸ್ಗೆ ಸಿವಿಲ್ ವರ್ಕ್ ಆದ ನಂತರ ಪಟ್ಟಿ ಕೆಲಸ ಇಲ್ದಿರೆ ಪೇಂಟಿಂಗ್ ಕೆಲಸ ಇಲ್ದಿರೆ ನಮ್ಮ ಮನೇನ ಎಷ್ಟು ಪ್ರೀಮಿಯಮ್ ಆಗಿ ಎಷ್ಟು ರಾಯಲ್ ಆಗಿ ತೋರಿಸೋಣ ಅಂತ ನಿಮಗೊಂದು ಸೊಲ್ಯೂಷನ್ ಕೊಡೋಕ್ಕೆ ಈ ಒಂದು ಲೊಕೇಶನ್ ಬಂದಿದ್ದೀನಿ. ಆ್ಯಂಡ್ ಆಲ್ಸೋ ತುಂಬ ಒಂದು ಹೊಸ ಮನೆ ಕಟ್ಟಿರೋರಿಗೆ ಒಂದು ಪ್ರೀಮಿಯಮ್ ಲುಕ್ ಕೊಡಬೇಕು, ಅಥವಾ ಹಳೆ ಮನೇನ ಫುಲ್ ಆ್ಯಂಡ್ ಫುಲ್ ಕನ್ವರ್ಟ್ ಮಾಡಿ ಹೊಸ ಮನೆಗೆ ತೋರ್ಸೋಕ್ಕೆ ಇದೊಂದು ಒಳ್ಳೆಯ ಸೊಲ್ಯೂಷನ್ ಕೂಡ. ಈಗ ನಾನು ಬಂದಿರೋ ಲೊಕೇಶನು ಬಾನಸವಾಡಿ ಸರೌಂಡಿಂಗಲ್ಲಿ ಇರುವಂಥ ಬಿಸ್ನೆಸ್ ಬೆಂಚ್ ಕಡೆಯಿಂದ JM ಪಾಲಿಗ್ರಾನೈಟ್ಸ್ ಅಂತ ಲೊಕೇಶನ್ ಬಂದಿದ್ದೀನಿ. ಇವರು ಆ್ಯಕ್ಚುಲಿ ಡಿಸ್ಟ್ರಿಬ್ಯೂಟ್ರು. ಈ ಒಂದು ಲೊಕೇಶನ್ ನಾವು ಬಂದಿರೋ ಕಾರಣ ಆ್ಯಕ್ಚುಲಿ ನನಗೂ ಸ್ವಲ್ಪ ಪರ್ಸನಲ್ ಯೂಸ್ಗೆ ಬೇಕಿತ್ತು, ಮನೆ ಕಟ್ತಿದ್ದೀನಿ, ಆ ಒಂದು ಪರ್ಪಸ್ಗೆ ನನಗೆ ಬಂದಿದ್ದೀನಿ. ಸೊ ಇವರು ಏನೆಲ್ಲ ಡೀಲ್ ಮಾಡ್ತಾರೆ, ಆ್ಯಕ್ಚುಲಿ ಇವ್ರ ಹತ್ರ ಏನೆಲ್ಲ ಪ್ರಾಡಕ್ಟ್ಸ್ ಇದೆ, ಸೊ ಯಾವ ರೀತಿಯಲ್ಲಿ ಡೀಲ್ ಮಾಡ್ತಾರೆ, ಕಾಸ್ಟ್ ವೈಸ್ ಹೆಂಗೆ ನಡೀತಿದೆ, ಬಾಳಿಕೆ ಹೆಂಗೆ ಬರುತ್ತೆ, ಲೈಫ್ ಸ್ಪ್ಯಾನ್ ಹೆಂಗಿದೆ, ಮತ್ತು ಎಲ್ಲೆಲ್ಲ ಇವರು ಸರ್ವಿಸ್ ಕೊಡ್ತಾರೆ. ಆ್ಯಂಡ್ ಇಂಪಾರ್ಟೆಂಟ್ಲಿ ಇವರು ಬಂದ್ಬಿಟ್ಟು ಬಿಸ್ನೆಸ್ ಬೆಂಚ್ ಕಡೆಯಿಂದ ಆಲ್ ಓವರ್ ಕರ್ನಾಟಕ ಪ್ರತಿಯೊಂದು ಡಿಸ್ಟ್ರಿಕ್ಟು ಕೂಡ ಬರೀ 5 lakhs ಇಂದ 5 ಲಕ್ಷದಿಂದ ನಿಮಗೆ ಡೀಲರ್ಶಿಪ್ ಆಪರ್ಚುನಿಟಿ ಕೊಡ್ತಿದ್ದಾರೆ, ಬಿಸ್ನೆಸ್ ಆಪರ್ಚುನಿಟಿ ಕೊಡ್ತಿದ್ದಾರೆ. ಅದು ನಿಮ್ಗೆ ಯೂಟಿಲೈಸ್ ಆಗುತ್ತೆ. ಸೊ ಬನ್ನಿ ಹೋಗೋಣ ಒಳಗಡೆ. ಹಾಯ್ ಮ್ಯಾಮ್. ಹಾಯ್ ಸರ್. ಬನ್ನಿ ಮ್ಯಾಮ್. ಸೊ ಇವರೇ ಬಿಸ್ನೆಸ್ ಬೆಂಚ್ ಕಡೆಯಿಂದ ನಮಗೆ ಮಾರ್ಕೆಟಿಂಗ್ ಪರ್ಸನು ಕೂಡ. ಸೊ ಇವರು ಎಕ್ಸ್ಪ್ಲನೇಷನ್ ನಮಗೆ ಡೀಟೇಲಾಗಿ ಹೇಳ್ತಾರೆ, ಯಾವ ರೀತಿಯ ಪ್ರಾಡಕ್ಟ್ಸ್ ಎಲ್ಲ ನಮಗೆ ಇದು ಮಾಡ್ತಾರೆ. ಮ್ಯಾಮ್ ನಿಮ್ಮ ಹೆಸರು? ಮ್ಯಾಮ್ ಕೀರ್ತಿ. ಸೊ ಮ್ಯಾಮ್ ಬಿಸ್ನೆಸ್ ಬೆಂಚ್ ಕಡೆಯಿಂದ JM ಪಾಲಿಗ್ರಾನೈಟ್ಸ್, ಸೊ ನಿಮ್ದು ಏನು ಸ್ಪೆಷಲ್ಲು, ಏನೆಲ್ಲ ಬೆನಿಫಿಟ್ ಇದೆ ನಿಮ್ಮ ಹತ್ರ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡಿ. ಓಕೆ ಸರ್, ನಮ್ದು ಫಸ್ಟ್ ಪ್ರಾಡಕ್ಟ್ ಬಂದು ಪಾಲಿಗ್ರಾನೈಟ್ ಶೀಟ್ಸ್. ಓಕೆ, ಏನೇನು ಪ್ರಾಡಕ್ಟ್ಸ್ ಡೀಲ್ ಮಾಡ್ತೀರಾ ಅದನ್ನ ನಮಗೆ ಹೇಳ್ಬಿಡಿ. ಓಕೆ, ನಮ್ದು ಪಾಲಿಗ್ರಾನೈಟ್ ಶೀಟ್ಸ್ ಇದೆ, ಸ್ಟೋನ್ ಕೋಟೆಡ್ ಸ್ಟೀಲ್ ರೂಫಿಂಗ್ ಪ್ಯಾನಲ್ಸ್ ಇದೆ, ಸೋಫಿಟ್ ಇದೆ, ಬ್ಯಾಂಬೂ ಚಾರ್ಕೋಲ್ ಬೋರ್ಡ್ ಇದೆ, ಅಂಡ್ SPC ಫ್ಲೋರಿಂಗ್ ಇದೆ. ಈ ತರ ನಮ್ದು 15+ ಪ್ರಾಡಕ್ಟ್ಸ್ ಇದೆ. ಅಂಡ್ ಈಚ್ ಅಂಡ್ ಎವ್ರಿ ಹೈಲೈಟೆಡ್ ಪ್ರಾಡಕ್ಟ್ಸ್ ಏನಂದ್ರೆ ಫಸ್ಟ್ ಮಾತು ಏನಂದ್ರೆ ಪಾಲಿಗ್ರಾನೈಟ್ ಶೀಟ್ಸ್. ಪಾಲಿಗ್ರಾನೈಟ್ ಶೀಟ್ಸ್ ನನಗೆ ತೋರಿಸ್ತೀರಾ ಸ್ವಲ್ಪ? ಪ್ಲೀಸ್ ತೋರಿಸಿ ಸರ್. ಇದು ಬಂದು ಪಾಲಿಗ್ರಾನೈಟ್ ಶೀಟ್ಸ್, ಇದು ಬಂದು ಗ್ಲಿಟರ್ ಪ್ಯಾಟರ್ನ್ಸ್, ಇದು ಬಂದು ಮಾರ್ಬಲ್ ಪ್ಯಾಟರ್ನ್ಸ್. ಮ್ಯಾಮ್ ಸ್ವಲ್ಪ ಆರಾಮಾಗಿ ಹೇಳಿ ಮ್ಯಾಮ್. ಆಕ್ಚುಲಿ ನನಗೆ ಸ್ಪೀಡಾಗಿ ಅನಿಸಿದೆ, ನಮ್ಮ ವೀಕ್ಷಕರಿಗೆ ತುಂಬಾ ಸ್ಪೀಡಾಗಿ ಅನಿಸಿದೆ. ನನಗೂ ಅರ್ಥ ಆಗಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ, ಸ್ವಲ್ಪ ತಾಳ್ಮೆಯಿಂದ ಹೇಳಿ ಅರ್ಥ ಆಗುತ್ತೆ. ಓಕೆ, ಇದು ಪಾಲಿಗ್ರಾನೈಟ್ ಶೀಟ್ಸ್. ಇದರಲ್ಲಿ ನೋಡಿದ್ರೆ ಮೇಲೆ ಇರೋದು ಫುಲ್ ಗ್ಲಿಟರ್ ಪ್ಯಾಟರ್ನ್ಸ್. ಓಕೆ ಓಕೆ. ಅಂಡ್ ಇದೆಲ್ಲ ಬಂದು ಮಾರ್ಬಲ್ ಪ್ಯಾಟರ್ನ್ಸ್. ಇದು ಬಂದು ನೀವು ವಾಲ್ಸ್ಗೆ ಯೂಸ್ ಮಾಡ್ಬೋದು, ಇನ್ ಕೇಸ್ ಈ ತರ ಬಂದು ನೀವು ಕ್ಯಾಬಿನ್ಸ್ಗೆನೂ ಯೂಸ್ ಮಾಡ್ಬೋದು. ಇನ್ನೊಂದು ಬಂದು ಇನ್ ಕೇಸ್ ನೀವು ಇದು ಹಾಕಿದ ಮೇಲೆ ನಿಮ್ಗೆ ಬಂದು ಇದು ಟರ್ಮೈಟ್ ಪ್ರೂಫ್, ಫೈರ್ ರೆಸಿಸ್ಟೆನ್ಸ್ ಅಂಡ್ ವಾಟರ್ ರೆಸಿಸ್ಟೆನ್ಸ್. ಇಷ್ಟು ಟರ್ಮೈಟ್ ಪ್ರೂಫ್, ವಾಟರ್ ರೆಸಿಸ್ಟೆನ್ಸ್ ಅಂಡ್ ಫೈರ್ ರೆಸಿಸ್ಟೆನ್ಸ್, ಇಷ್ಟು ಫೀಚರ್ಸ್ ಎಲ್ಲ ಅವೈಲೇಬಲ್ ಇದೆ. ಓಕೆ ಓಕೆ.
ಇನ್ನೊಂದೀಗ ನಾನು ಈ ಒಂದು ವಸ್ತುನ ನಾನು ಯೂಸ್ ಮಾಡ್ಬೇಕಂದ್ರೆ ಸೊ ನಾನು ಸಿವಿಲ್ ವರ್ಕ್ ಏನ್ ಸ್ಟೇಜ್ ಅಲ್ಲಿ ನಾನು ಇದನ್ನ ನಿಮ್ಗೆ ಒಳಗಡೆ ಇನ್ವಾಲ್ವ್ ಮಾಡಿ ಸರ್ ನಿಮ್ದು ಸಿವಿಲ್ ವರ್ಕ್ ಆದ್ಮೇಲೆ ಪ್ಲಾಸ್ಟರ್ ಆಗ್ಬಿಟ್ಟು ನೀವು ಇದು ಯೂಸ್ ಮಾಡ್ಕೋಬಹುದು. ಈಗ ನಾನು ಕಾಸ್ಟ್ ವೈಸ್ ಹೆಂಗೆ ಮ್ಯಾಮ್, ಈಗ ನಾನು ಪಟ್ಟಿ ಮಾಡ್ಬಿಟ್ಟು ಪೇಂಟಿಂಗ್ ಕೆಲಸ ಎಲ್ಲ ಮಾಡಿ ಅದೆಲ್ಲ ಮಾಡ್ಬಿಟ್ಟು ಇದಕ್ಕೆ ಮಾಡಿದ್ರೆ ಕಾಸ್ಟ್ ವೈಸ್ ಹೆಂಗಿರುತ್ತೆ ಮ್ಯಾಮ್, ಎರಡು ಕಂಪ್ಯಾರಿಸನ್ ಮಾಡಿದ್ರೆ? ಕಂಪ್ಯಾರಿಸನ್ ಏನಿಲ್ಲ ಸರ್, ಇದು ಬಂದು ಫುಲ್ ಅಂಡ್ ಫುಲ್ ಇಂಟೀರಿಯರ್ ಪ್ರಾಡಕ್ಟ್ಸ್. ಸೊ ನೀವು ಮಾಡಿದ್ರೆ ಒನ್ಲಿ ಇಂಟೀರಿಯರ್ ಪ್ರಾಡಕ್ಟ್ಸ್ ಮಾತ್ರನೇ ನಿಮಗೆ ಕಾಸ್ಟ್ ಆಗುತ್ತೆ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದಿ ಸ್ಕ್ವೇರ್ ಫೀಟ್ಸ್ ಮೇಲೆ ನಿಮ್ಗೆ ಬಂದು ಡಿಪೆಂಡ್ಸ್ ಆಗುತ್ತೆ. ಸ್ಕ್ವೇರ್ ಫೀಟ್ ಹೆಂಗಿದೆ ಮ್ಯಾಮ್, ಸ್ಟಾರ್ಟ್ಸ್ ಫ್ರಮ್ ಏನು ಕಾಸ್ಟ್ ಮ್ಯಾಮ್? ನೀವು ಡಿಸೈನ್ ಯಾವ ಡಿಸೈನ್ ಹೇಳ್ತೀರೋ ಆ ಡಿಸೈನ್ ಮೇಲೆ ನಿಮ್ಗೆ ಬಂದು ಪ್ರೈಸ್ ಡಿಸೈನ್ ಮೇಲೆ ಕಾಸ್ಟ್ ಡಿಫರ್ ಆಗುತ್ತೆ. ಈಗ ಮನೇಲಿ ನಾವು ಪೇಂಟ್ ಎಲ್ಲ ಮಾಡ್ತೀವಿ, ಏನಂದ್ರೆ ಮನೇಲಿ ಮಕ್ಕಳಿದ್ದಾಗ ಸ್ಕ್ರಿಬಲ್ ಮಾಡೋದು, ಪೆನ್ನಲ್ಲಿ ಮಾರ್ಕ್ ಮಾಡೋದು, ಕಾಫಿ ಚೆಲ್ಲೋದು, ಸುಮಾರು ಪ್ರಾಬ್ಲಮ್ ಇರುತ್ತೆ. ಮೇಂಟೈನ್ ಮಾಡೋಕೆ ತುಂಬ ಕಷ್ಟ ಅಲ್ವಾ ಮ್ಯಾಮ್? ಮೇಂಟೈನ್ ಮಾಡೋಕೆ ಕಷ್ಟ. ಬಟ್ ಇದರಲ್ಲಿ ಮ್ಯಾಮ್ ಹೇಳ್ದಂಗೆ ಸ್ಕ್ರಾಚ್ ಪ್ರೂಫು ಅದರ ಹೇಳಿದ್ರಲ್ಲ, ನಿಮ್ಗೆ ಯಾವ ತೊಂದರೆನೇ ಇರಲ್ಲ. ಇನ್ನೊಂದು ನಾನು ನೋಡಿದಷ್ಟು ಮ್ಯಾಮ್ ಹತ್ರ ಪರ್ಸನಲ್ ಡಿಸ್ಕಸ್ ಮಾಡಿದಾಗ ಏನಂದ್ರು, ಪೇಂಟ್ ಅಂತ ಒಂದು ಮಾತು ಬಂದಾಗ 5 ವರ್ಷಕ್ಕೆ ಒಂದ್ಸತಿ, ಕೆಲವು ಜಾಗದಲ್ಲಿ 2 ವರ್ಷಕ್ಕೆ ಒಂದ್ಸತಿ ಮಾಡ್ತಾರೆ, 2 years ಒನ್ಸು ಪೇಂಟ್ನ ಮಾಡ್ತಾನೆ ಇರ್ತಾರೆ. ಬಟ್ ಈ ಒಂದು ವಸ್ತು 25ರಿಂದ 30 ವರ್ಷ ಏನು ಕೆಲಸ ಮಾಡಬೇಕಂತ ಅವಶ್ಯಕತೆ ಇಲ್ಲ ಅಂತ ಮ್ಯಾಮ್ ಹೇಳ್ತಿದ್ದಾರೆ. ಅದೇ ಪೇಂಟ್ ಅಫ್ಕೋರ್ಸ್ ನಾವೆಲ್ಲರೂ ನೋಡೋತಾನೆ, 2 ವರ್ಷಕ್ಕೆ ಒಂದ್ಸತಿ 5 ವರ್ಷಕ್ಕೆ ಒಂದ್ಸತಿ ಪೇಂಟ್ ಮಾಡ್ತಾನೆ ಇರ್ತೀವಿ. ಬಟ್ ಈ ಒಂದು ವಸ್ತುಗೆ ಆ ಒಂದು ತೊಂದರೆನೇ ಇಲ್ಲ. ಇನ್ನೊಂದು ಪ್ರೀಮಿಯಂ ಲುಕ್ ಬಂದ್ಬಿಡುತ್ತೆ ಆಲ್ಮೋಸ್ಟ್ ಅದೇ ಬಜೆಟ್ ಅಲ್ಲಿ ಅಲ್ವಾ ಮ್ಯಾಮ್? ಕಾಸ್ಟ್ ವೈಸ್ ಹೇಳಿ ಮ್ಯಾಮ್, ಕಾಸ್ಟ್ ಬಗ್ಗೆ ನಾವು ಇನ್ನೂ ಡಿಸ್ಕಸ್ ಮಾಡಿಲ್ಲ, ಅದು ಕಾಸ್ಟ್ ವೈಸ್ ಹೇಳಿ. ಸರ್ ಕಾಸ್ಟ್ ವೈಸ್ 55 rupees per square feet. 55 rupees per square feet ಅಷ್ಟೇನಾ? ಅಷ್ಟೇ. ಓಕೆ, ಹಂಗಂದ್ರೆ ಆಲ್ಮೋಸ್ಟ್ ನಾನು ಪಟ್ಟಿ ಮಾಡಿ ಆ ಪೇಂಟಿಂಗ್ ಚಾರ್ಜಸ್ಸು, ಅವ್ರದ್ದು ಲೇಬರ್ ಚಾರ್ಜಸ್ ಆಲ್ಮೋಸ್ಟ್ ಎಲ್ಲ ಅದೇ ಲೆಕ್ಕಕ್ಕೆ ಬರುತ್ತೆ ಅನ್ಸುತ್ತೆ. ಇಟ್ಸ್ ಬೆನಿಫಿಟ್ ಫಾರ್ ಮಿ ಓನ್ಲಿ, ನನ್ನ ಲೆಕ್ಕಕ್ಕೆ ಕೇಳಕ್ ಹೋದ್ರೆ ಅಲ್ವಾ? ಓಕೆ ನೋಡಿ ಲೇಡೀಸ್ ಜೆಂಟಲ್ಮೆನ್ಸ್, ಟು ಸ್ಟಾರ್ಟ್ಸ್ ಫ್ರಮ್ ಓನ್ಲಿ 55 rupees ಫ್ರಮ್ ಬಿಸ್ನೆಸ್ ಬೆಂಚ್, ಅದು ಕೂಡ ಇಲ್ಲಿ JM ಪಾಲಿಗ್ರಾನೈಟ್ಸ್. ಓಕೆ, ಇದು ಓಕೆ, ಇದ್ರ ಬಗ್ಗೆ ಪ್ರೈಸ್ ಹೇಳಿದ್ರಾ? ನೆಕ್ಸ್ಟ್ ಯಾವ ಮಾಡೆಲ್ ತೋರಿಸಿ ಮ್ಯಾಮ್, ನೆಕ್ಸ್ಟ್ ನಿಮ್ಮ ಹತ್ರ ಯಾವ ಪ್ರಾಡಕ್ಟ್ ಇದೆ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್, ಅದು ತೋರಿಸಿ ನನಗೆ. ಓಕೆ, ಸೊ ಇದು ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್. ಇದೇ ಬಂದು ನಾವು ಹೇಳಿದ್ದು, ಇದು ನೀವು ಟಿವಿ ಕ್ಯಾಬಿನ್ ಗೆ ಇದ್ರ ಹೆಸರು ಏನಂತ ಹೇಳಿ ಮ್ಯಾಮ್? WPC ಫ್ಲೂಟೆಡ್ ಪ್ಯಾನಲ್ ಸರ್. ಇದು ಆಲ್ಮೋಸ್ಟ್ ಕಲರ್ ವೈಸ್ ಸೂಪರ್ ಆಗಿದೆ. ಹೌದು, ಆಲ್ಮೋಸ್ಟ್ ವುಡನ್ ಫಿನಿಶಿಂಗ್ ಕೊಟ್ಟಿದ್ರಲ್ಲ ಮ್ಯಾಮ್, ನೋಡಕ್ಕೆ ವುಡನ್ ಫಿನಿಶ್ ಇಲ್ಲ ಸರ್, ಇದು WPC ಪ್ಯಾನಲ್ಸ್, ಇದು ವುಡನ್ ಫಿನಿಶ್ ಇಲ್ಲ. WPC ಪ್ಯಾನಲ್ WPC ಫ್ಲೂಟೆಡ್ ಪ್ಯಾನಲ್ಸ್. ದಿಸ್ ಇಸ್ ಬಿಕಾಸ್ ಆಫ್ ದ ಫ್ಲೂಟೆಡ್ ಸೈಜ್. ಈ ಫ್ಲೂಟೆಡ್ ಸೈಜ್ ನಲ್ಲಿ ಇದು ಫ್ಲೂಟೆಡ್ ಪ್ಯಾನಲ್ಸ್, WPC ಫ್ಲೂಟೆಡ್ ಪ್ಯಾನಲ್ಸ್ ಅಂತ ಹೇಳ್ತಾರೆ. ಓಕೆ ಓಕೆ ಮ್ಯಾಮ್, ಇದು ಸೈಜ್ ಹೆಂಗ್ ಬರುತ್ತೆ ಮ್ಯಾಮ್? ಇದು ಸೈಜ್ ನಮಗೆ ಸೈಜ್ ಇದು ಬಂದು 6.6 inches and 9 feet height ಬರುತ್ತೆ. 6.6 width and 9 feet height ಬರುತ್ತೆ. ಓಕೆ, ಅದೇ 6.6 inches into 9 feet height ಬರುತ್ತೆ ಅಂತ ಹೇಳ್ತಿದ್ರೆ, ಆ ಒಂದು ಪ್ಯಾನಲ್ ಕಾಸ್ಟ್ ಏನು ಬರುತ್ತೆ? ಸ್ಟಾರ್ಟ್ಸ್ ಫ್ರಮ್ 550 rupees. 550 rupees ಸ್ಟಾರ್ಟ್ ಆಗುತ್ತೆ. ಹೌದು, ಒಂದು ಪ್ಯಾನಲ್ ಬಂದು ನಿಮಗೆ 550 ಇಂದ ಸ್ಟಾರ್ಟ್ ಆಗುತ್ತೆ. ಲೇಡೀಸ್ ಅಂಡ್ ಜೆಂಟಲ್ಮೆನ್ಸ್, ನಾನು ಬಂದಿರುವಂತ ಒಂದು ಲೊಕೇಶನ್ ಬಿಸ್ನೆಸ್ ಬೆಂಚ್ ಮೈನ್ ಬ್ರಾಂಚ್ ಇರೋದು ಕರೂರು ಹೆಡ್ ಆಫೀಸು. ಅವ್ರದ್ದು ಡಿಸ್ಟ್ರಿಬ್ಯೂಟರ್ ಆಫೀಸ್ ಇರೋದು ಇಲ್ಲಿ ಬೆಂಗಳೂರಲ್ಲಿ ಬಾನಸ್ಪಡಿ ಲೊಕೇಟೆಡ್ ಆಗಿದೆ. ಇವ್ರು ಡಿಸ್ಟ್ರಿಬ್ಯೂಟರ್ ಲೊಕೇಶನ್ ಬಂದಿರೋದು. ಕಾಸ್ಟ್ ವೈಸ್ ಕಂಪೇರಿಂಗ್ ಟು ದ ಮಾರ್ಕೆಟ್ ವೆರಿ 550 rupees ಕೊಡ್ತಿದ್ದಾರೆ ಪರ್ ಪ್ಯಾನಲ್ ಕಾಸ್ಟ್. ಗುಡ್ ಡೀಲ್ ಐ ಥಿಂಕ್ ಸೊ. ಮ್ಯಾಮ್, ಇನ್ನು ಬೇರೆ ಏನಿದೆ ನಿಮ್ಮ ಹತ್ರ ಮಾಡೆಲ್ಸ್? ಸರ್ ನೀವು ನೆನ್ಕೊಂಡಿದ್ದೀರಲ್ಲ, ಇದು ಬಂದು SPC ಫ್ಲೋರಿಂಗ್. ಓ, ಇದು ಡೀಲ್ ಮಾಡ್ತೀರಾ? ಬಿಸ್ನೆಸ್ ಬೆಂಚ್ ಅಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ ಇಂಟೀರಿಯರ್ ಸೊಲ್ಯೂಷನ್ ನಿಮ್ಮ ಹತ್ರ ಇದೆ ಅನ್ಸುತ್ತೆ. ಎಲ್ಲ ಇದೆ ಸರ್ ನಮ್ಮ ಹತ್ರ, ವಾಲ್ಸ್, ಸೀಲಿಂಗ್, ರೂಫಿಂಗ್ ಅಂಡ್ ಫ್ಲೋರಿಂಗ್ ಎಲ್ಲದಕ್ಕೂ ಬಂದು ನಮ್ಮ ಹತ್ರ ಇಂಟೀರಿಯರ್ ಅಂಡ್ ಎಕ್ಸ್ಟೀರಿಯರ್. ನೋಡಿ ವೀಕ್ಷಕರೇ, ಆಲ್ಮೋಸ್ಟ್ ಇವ್ರ ಹತ್ರನೇ ಎಲ್ಲ ಕಂಪ್ಲೀಟ್ ಸೊಲ್ಯೂಷನ್ಸ್ ಮನೆಗೆ ಇಟ್ಕೊಂಡಿದ್ದಾರೆ ಅನ್ಸುತ್ತೆ. ಗೋಡೆಗೆ ಇಟ್ಕೊಂಡಿದ್ದಾರೆ, ಸೀಲಿಂಗ್ ಇಟ್ಕೊಂಡಿದ್ದಾರೆ, ಫ್ಲೋರಿಂಗ್ ಇಟ್ಕೊಂಡಿದ್ದಾರೆ, ಇನ್ನು ಏನೆಲ್ಲ ಇದೆ ಮ್ಯಾಮ್ ನಿಮ್ಮ ಹತ್ರ? ಓಕೆ, ಈಗ ಫ್ಲೋರಿಂಗ್ ಬಗ್ಗೆ ಕಂಪ್ಲೀಟ್ ಮಾಡ್ಬಿಡೋಣ. ಫ್ಲೋರಿಂಗ್ ಬಗ್ಗೆ ಹೇಳಿ ಮ್ಯಾಮ್, ಏನು ಮ್ಯಾಮ್ ಇದು? ಸರ್ ಇದು ಬಂದು ನೋಡಿದ್ರೆ, ಇದು ಹೆಸರು ಬಂದು SPC ಫ್ಲೋರಿಂಗ್. ಇದರಲ್ಲಿನೇ ಬಂದು ನಿಮಗೆ 4 to 5 ಕಲರ್ಸ್ ಬರುತ್ತೆ. SPC ಫ್ಲೋರಿಂಗ್ 4 to 5 ಕಲರ್ಸ್ ಮಾತ್ರ ಅವೈಲೇಬಲ್ ಇರುತ್ತೆ. ಇದು ನೋಡಿದ್ರೆ ವುಡ್ ಫಿನಿಶಿಂಗ್ ಇರುತ್ತೆ, ಮತ್ತೆ ಇದು ವುಡ್ ಇಲ್ಲ. ಇದು ಬಂದು SPC ಮೆಟೀರಿಯಲ್, ಇದು ವುಡ್ ಇಲ್ಲ. ಮತ್ತೆ ಇದು ಬಂದು ಏನಂದ್ರೆ, ಇನ್ ಕೇಸ್ ನೀವು ಓಲ್ಡ್ ಏಜ್ ಪೀಪಲ್ಸ್ ಯಾರನ್ನ ಇದ್ದಾರೋ ಅವರೆಲ್ಲ ನಡೆಯಕ್ಕೆ ಆಗ್ತಾ ಇಲ್ಲ, ನಡಿದ್ರೆ ಕಾಲು ನೋವಾಗುತ್ತೆ ಅಂದ್ರೆ ಇದರಲ್ಲಿ ಆ ಕಂಪ್ಲೇಂಟ್ಸ್ ಬರಲ್ಲ. ಓಕೆ, ಈಗ ಹೆಂಗ್ ಮ್ಯಾಮ್ ಇದು? ನಾನು ಟೈಲ್ಸ್ ಹಾಕ್ಬಿಟ್ಟು ಅದ್ರ ಮೇಲೆ ಹಾಕ್ಬೇಕಾ ಇಲ್ಲ ಹೆಂಗೆ ಮ್ಯಾಮ್ ಇದು? ಟೈಲ್ಸ್ ಎಲ್ಲ ಏನು ಬೇಡ ಸರ್. ಇನ್ಸ್ಟೆಡ್ ಆಫ್ ಟೈಲ್ಸ್ ಇದು ರೀಪ್ಲೇಸ್ ಮಾಡಕ್ಕೆ ಇದು SPC ಫ್ಲೋರಿಂಗ್ ಇದೆ. ಇದಕ್ಕೆ ಹೆಂಗೆ ಸ್ಕ್ರಾಚ್ ಪ್ರೂಫ್ ಅಥವಾ ವಾಟರ್ ಪ್ರೂಫ್ ಮೆಟೀರಿಯಲ್ ಇದೆ ಇದರಲ್ಲಿ? ಸರ್ ಇದು ಬಂದು ಫೈರ್ ರೆಸಿಸ್ಟೆಂಟ್, ವಾಟರ್ ರೆಸಿಸ್ಟೆಂಟ್, ಟರ್ಮೈಟ್ ರೆಸಿಸ್ಟೆನ್ಸ್ ಅಂತ ಎಲ್ಲ ಇದೆ ಸರ್. ನೋಡ್ಕೊಳ್ಳಿ, ಆಲ್ಮೋಸ್ಟ್ ನಮಗೆ ಬೇಕಿರೋದು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ನಾವು ಮನೆ ಮಾಡ್ತೀವಿ ನಾವು. ಫ್ಲೋರಿಂಗ್ ಒಂದು ಇಂಪಾರ್ಟೆಂಟ್ ಥಿಂಗು ಕೂಡ. ಅವ್ರು ಹೇಳಿದ ನೋಡಿದ್ರ, ವಾಟರ್ ರೆಸಿಸ್ಟೆಂಟು, ಟರ್ಮೈಟ್ ರೆಸಿಸ್ಟೆಂಟು, ಮತ್ತೆ ಫೈರ್ ರೆಸಿಸ್ಟೆಂಟು, ಮಾಯಿಶ್ಚರ್ ರೆಸಿಸ್ಟೆಂಟ್ ಕೂಡ. ನೋಡಿ, ಫಸ್ಟ್ ಆಫ್ ಆಲ್ ನಮ್ಮ ಬೆಂಗಳೂರು ಒಂದು ಚಿಲ್ಲಿಂಗ್ ಕ್ಲೈಮೇಟ್ ಅಲ್ವಾ? ಫುಲ್ ಕೂಲಿಂಗ್ ಯಾವಾಗಲೂ ಇದ್ದೇ ಇರುತ್ತೆ. ಆಲ್ಮೋಸ್ಟ್ ಅದರಲ್ಲಿ ಮಾಯಿಶ್ಚರ್ ಕಂಟೆಂಟು ಇರುತ್ತೆ ಅಲ್ವಾ? ಹಂಗಂದಾಗ ಇಂಥ ಒಂದು ವಸ್ತು ನಮಗೆ ಬೇಕೇ ಬೇಕು ಅಂತ ನನ್ನ ಒಂದು ಸಜೆಷನು. ಖಂಡಿತ ನೀವು ಮನೆ ಮಾಡಿರೋರು ಒಂದು ವಿಸಿಟ್ ಕೊಟ್ಟರೆ ನಿಮ್ಗೆ ಐಡಿಯಾ ಸಿಗುತ್ತೆ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಡಿಸ್ಪ್ಲೇ ಇಟ್ಟಿದ್ದಾರೆ, ಯಾವ ರೀತಿಯಲ್ಲಿ ಔಟ್ಪುಟ್ ಬರುತ್ತೆ. ಅವ್ರು ಆಲ್ಮೋಸ್ಟ್ ಸುಮಾರು ಸೈಟ್ಸು ವರ್ಕು ಮಾಡಿದ್ದಾರೆ.
ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ, ಒಂದು ಸ್ಕೂಲು ಮಾಡಿದ್ದಾರೆ, ಇನ್ನೊಂದು ಮನೇನ ಬನ್ನಿ ತೋರಿಸಿ ನಿಮಗೆ, ಒಂದು ಅಪಾರ್ಟ್ಮೆಂಟಲ್ಲಿ ಮಾಡಿದ್ದಾರೆ, ಅದು ತೋರಿಸಿ ನಿಮಗೆ. ಮ್ಯಾಮ್ ಇದಾಗಿದೆ. ಸೊ ಇನ್ನು ಬೇರೆ ಏನು ತೋರಿಸ್ತೀರಾ ಮ್ಯಾಮ್? ಇನ್ನು ತುಂಬಾ ಪ್ರಾಡಕ್ಟ್ಸ್ ಇದೆ. ಬೇರೆ ಯಾವ್ದು ತೋರಿಸ್ತೀರಾ? ಇದೇನೋ ಡಿಸೈನ್ ಆಗಿದೆ, ಇದೇನು ಮ್ಯಾಮ್ ಇದು? ಸರ್ ಇದು ಒಂದು ಸ್ಟೋನ್ ಪ್ಯಾನಲ್ ಸರ್. ಇದು ಬಂದು ನೀವು ವಾಲ್ನ ಹೈಲೈಟ್ ಮಾಡೋಕೆ ಯೂಸ್ ಮಾಡ್ಕೋಬಹುದು. ವಾಲ್ಗೆ ಸೂಪರ್ ಆಗಿದೆ ಮ್ಯಾಮ್, ಫಿನಿಶಿಂಗ್ ಸೂಪರ್ ಆಗಿ ಕೊಟ್ಟಿದ್ದೀರಾ. ಇದರಲ್ಲಿ ಬಂದು ಇದೆಲ್ಲಾನು ಬಂದು ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದೆ ಸರ್, ಸ್ಟೋನ್ ಪ್ಯಾನಲ್ಸ್ ಎಲ್ಲಾನು ಬಂದು ನಿಮಗೆ ಟಚ್ ಅಂಡ್ ಫೀಲ್ ಮಾಡುವಾಗ ಬಂದು ಇದೊಂದು ಸ್ಟೋನ್ ನಿ ಟಚ್ ಮಾಡಿ ಹಂಗೆ ಫೀಲ್ ಆಗ್ತಿದೆ ಆಲ್ಮೋಸ್ಟ್ ಅಲ್ವಾ? ಹೌದು. ಎಲ್ಲ ನೀವು ಹೇಳಿದ ಅದೆಲ್ಲ ಇದಕ್ಕೂ ಮ್ಯಾಚ್ ಸೂಟಬಲ್ ಆಗುತ್ತೆ. ಅದು ಡಸ್ಟ್ ಪ್ರೂಫ್, ಸ್ಕ್ರಾಚ್ ಪ್ರೂಫ್, ಫೈರ್ ಪ್ರೂಫ್, ವಾಟರ್ ರೆಸಿಸ್ಟೆಂಟ್, ಇದಕ್ಕೂ ವಾಟರ್ ರೆಸಿಸ್ಟೆಂಟ್, ಎಲ್ಲದಕ್ಕೂ ವಾಟರ್. ಕಲರ್ ಎಲ್ಲ ಶೇಡ್ ಆದ್ರೆ ಮ್ಯಾಮ್? ಸರ್ ಕಲರ್ ಎಲ್ಲ ಆ ತರ ಇಷ್ಟು ತನಕ ಯಾವ್ದು ಪ್ರಾಬ್ಲಮ್ ಬಂದಿಲ್ಲ ಸರ್, ನಿಜವಾಗೂ ಬಂದಿಲ್ಲ, ಶೇಡ್ ಆಗಲ್ಲ ಮತ್ತೆ. ಇಲ್ಲ. ಓಕೆ, ಬೇರೆ ಯಾವ್ದು ಪ್ರಾಡಕ್ಟ್ ಇದೆ ಮ್ಯಾಮ್? ಸ್ಟೋನ್ ಪ್ಯಾನಲ್. ಓಕೆ, ಇದು ಸ್ಟೋನ್ ಪ್ಯಾನಲ್. ಇದು ಸ್ಟೋನ್ ಪ್ಯಾನಲ್. ಇದು ಓಕೆ ಓಕೆ. ಸೊ ಸೈಜ್ ಬಂದ್ಬಿಟ್ಟು 2x4 ಅನ್ಸುತ್ತೆ ಅಲ್ವಾ ಸರ್? 2x4 ತಾನೇ ಇದು? ಓಕೆ 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 ಮ್ಯಾಮ್. ವೀಕ್ಷಕರೇ, ಈಗ ನಾವು ಬಿಸ್ನೆಸ್ ಬೆಂಚ್ ಇರುವಂತ ಗೋಡನ್ಗೆ ಬಂದಿದ್ದೀವಿ. ಆಲ್ಮೋಸ್ಟ್ ನೋಡ್ಕೊಳ್ಳಿ ಅವ್ರು ಗೋಡಲ್ಲಿ ಎಷ್ಟು ಸ್ಟಾಕ್ ಇಟ್ಕೊಂಡಿದ್ದಾರೆ ಅಂತ ನೀವು ನೋಡ್ಕೊಳ್ಳಿ. ಮ್ಯಾಮ್ ಇದೆಲ್ಲ ನಿಮ್ ಸ್ಟಾಕ್ಸ್ ಇದೆ ಆಕ್ಚುಲಿ? ಇದೆಲ್ಲ ಸ್ಟಾಕ್ ಯಾವಾಗಲೂ ರೆಡಿಯಾಗಿ ಇಟ್ಕೊಂಡಿರ್ತೀರಾ? ಯಾವಾಗೂ ರೆಡಿ ಆಗಿರುತ್ತೆ. ಓಕೆ, ಮತ್ತೆ ಬುಕ್ ಮಾಡಿದ್ರೆ 1 ತಿಂಗಳು ಟೈಮ್ ಕೊಡಿ, 2 ತಿಂಗಳು ಟೈಮ್ ಕೊಡಿ ಅಂತ ನಮಗೆ ತೊಂದರೆ ಕೊಡಲ್ಲ ತಾನೆ? ಯಾವಾಗ್ಲೂ ಇರುತ್ತೆ. ಎಲ್ಲ ಪ್ರಾಡಕ್ಟ್ಸ್ ಸ್ಟಾಕ್ ಅಲ್ಲಿ ಇರುತ್ತೆ. ಓಕೆ, ಆಲ್ ಓವರ್ ಕರ್ನಾಟಕ ಬಂದು ಇಲ್ಲಿಂದನೇ ಬಂದು ಸ್ಟಾಕ್. ಆಲ್ ಓವರ್ ಕರ್ನಾಟಕ ಇಲ್ಲಿಂದನೇ ಹೋಗೋದಾ? ಹೌದು. ಓಕೆ, ಆಲ್ಮೋಸ್ಟ್ ನಾವು ಮೈನ್ ಹಬ್ಬಿಗೆ ನಾವೀಗ ಇರೋದು ಪ್ರೆಸೆಂಟ್. ನೋಡ್ಕೊಳ್ಳಿ, 8 ಅಡಿಗೆ 4 ಅಡಿ ಆಲ್ಮೋಸ್ಟ್ ಪ್ಲೈವುಡ್ ಸೈಜ್ ಇಲ್ಲಿ ಇಟ್ಕೊಂಡಿದ್ದಾರೆ. ಮ್ಯಾಮ್ ಇದೇನು ಮ್ಯಾಮ್ ಇದು? ಸರ್ ಅದು ಬಂದು ಸ್ಟೋನ್ ಕೋಟೆಡ್ ಸ್ಟೀಲ್ ರೂಫಿಂಗ್ ಪ್ಯಾನಲ್ಸ್. ಸ್ಟೋನ್ ಕೋಟೆಡ್ ಸ್ಟೀಲ್ ರೂಫಿಂಗ್ ಪ್ಯಾನಲ್, ಇಷ್ಟು ದೊಡ್ಡದಿದೆ ಹೆಸರೇ ಅಲ್ವಾ? ಏನ್ ಮ್ಯಾಮ್ ಇದು? ಸರ್ ಇದು ಬಂದು ನೀವು ರೂಫಿಂಗ್ ಗೆ ಹಾಕೋಬಹುದು. ಇದು ರೂಫಿಂಗ್ ಹಾಕ್ತೀನಿ. ನಿಮ್ದೇನ್ ಸ್ಪೆಷಲ್ ಅದು ಹೇಳಿ. ಇಲ್ಲಿ ಬಂದು ಮಳೆ ಕಾಲದಲ್ಲಿ ಮಳೆ ಆಗ್ತಿದೆ, ಅಲ್ಲಿ ಬಂದು ಸೌಂಡ್ ಕಡಿಮೆ ನಿಮ್ಗೆ ಇರುತ್ತೆ ಅಂಡ್ ಟೆಂಪರೇಚರ್ ಕಂಟ್ರೋಲ್ ಇರುತ್ತೆ. ಟೆಂಪರೇಚರ್ ನಿಮಗೆ ಕಡಿಮೆ ಇರುತ್ತೆ. ನಾಯ್ಸ್ ಪ್ರೂಫ್. ನಾಯ್ಸ್ ಪ್ರೂಫ್ ಅಲ್ಲ ಸರ್, ನಾಯ್ಸ್ ಬಂದು ನಿಮಗೆ ಕಡಿಮೆ ಇರುತ್ತೆ. ಅಂಡ್ ಬಂದು ಇದು ಬಂದು 9 ಲೇಯರ್ಸ್ ಇರುತ್ತೆ. 9 ಲೇಯರ್ಸ್. ಸೊ ಅದರಲ್ಲಿ ಇದು ಬಂದು ಬೇಗ ನಿಮಗೆ ರಸ್ಟ್ ಆಗಲ್ಲ. ಹೀಟು ಆಗಲ್ಲ ಸರ್. ಟೆಂಪರೇಚರ್ ಕಡಿಮೆ ಮಾಡಿ ಕೊಡುತ್ತೆ. ನಾರ್ಮಲ್ ಟೆಂಪರೇಚರ್ ಕಿಂತ ನಿಮಗೆ ಬಂದು ಟೆಂಪರೇಚರ್ ಕಡಿಮೆ ಮಾಡಿ ಇರುತ್ತೆ ನೀವು ರೂಫಿಂಗ್ ಹಾಕಿರುವಾಗ. ಇದೊಂದು ದೊಡ್ಡ ಬೆನಿಫಿಟ್ ನೀವು ಹೇಳ್ತಿರೋದು ಆಕ್ಚುಲಿ. ನೋಡೋಕೆ ಒಂದು ಸ್ವಲ್ಪ ಲುಕ್ ಆಗುನೇ ಇದೆ ಅಂಡ್ ಆಲ್ಸೋ ಟೆಂಪರೇಚರ್ ಕಡಿಮೆ ಮಾಡುತ್ತೆ ಅಂತೀರಾ. ಆಕ್ಚುಲಿ ಈ ಸಮ್ಮರ್ ಟೈಮ್ಗೆ ಇದೊಂದು ದೊಡ್ಡ ಬೆನಿಫಿಟ್ ಅನ್ಸುತ್ತೆ. ಒಳ್ಳೆ ಸೆಕೆಲ್ ಕೂತ್ಕೊಳ್ಳೋಕೆ ಆಗಲ್ಲ. ಆಲ್ಮೋಸ್ಟ್ ಟೆಂಪರೇಚರ್ ಕಡಿಮೆ ಮಾಡುತ್ತೆ ಅಂತಿರಲ್ಲ. ಇದು ಸೈಜ್ ಏನ್ ಬರುತ್ತೆ ನಮ್? ಇದು 7x3 ಫೀಟ್. 7x3 ಫೀಟ್ ಇದು. ಓಕೆ ಓಕೆ ಓಕೆ. ನೋಡಕ್ ಚೆನ್ನಾಗಿ. ಕಲರ್ಸ್ ಎಲ್ಲ ಅವೈಲೇಬಲ್ ಇದೆ? ಕಲರ್ಸ್ ಇದು ಬಂದು 6 ಕಲರ್ಸ್ ಇದೆ. 6 ಕಲರ್ಸ್ ಅವೈಲೇಬಲ್. ಇನ್ನೊಂದು ಸ್ಪೆಷಾಲಿಟಿ ಹೇಳ್ತೀನಿ ಸರ್. ಇನ್ ಕೇಸ್ ನೀವು ಇದು ರೂಫ್ ಹಾಕಿರ್ತೀರಾ, ರೂಫ್ ಹಾಕಿರುವಾಗ ಬಂದು ಸೆಂಟ್ರಲ್ಲಿ ಬಂದು ನಾವು ಅದು ನೇಲ್ಸ್ ಹಾಕ್ತಿವಲ್ಲ, ಸ್ಕ್ರೂ ಹಾಕ್ತಿವಲ್ಲ, ಅದನ್ನು ಇದರಲ್ಲಿ ಕಾಣಿಸಲ್ಲ. ಮತ್ತೆ ಅದಿಂಗೆ ಅದಕ್ಕೆ ಸೆಪರೇಟ್ಲಿ ಒಂದು ಈ ಪೀಸ್ ಇದರಲ್ಲಿ ಸ್ಟೋನ್ ಕೋಟೆಡ್ ಸ್ಟೀಲ್ ರೂಫಿಂಗ್ ಇದೆಯಲ್ಲ, ಈ ರೂಫ್ ಮೇಲೆ ಬಂದು ಒಂದು ಕಲರ್ಸ್ ಒಂದು ಪೌಡರ್ ಬರುತ್ತೆ, ಅದು ಹಾಕ್ಬಿಡ್ತೀವಿ. ಸೊ ಅದು ಬಂದು ನಿಮ್ಗೆ ಸ್ಕ್ರೂನು ಕಾಣಿಸಲ್ಲ. ಏನೋ ಹೇಳ್ತೀರಾ ಮ್ಯಾಮ್, ಒಂಥರ ಹೊಸದಾಗಿದೆ ಫೀಚರ್ಸ್ ಎಲ್ಲ ನೀವು ಹೇಳ್ತಿರೋದು. ಈಗ ಟ್ರೆಂಡಿಂಗ್ ಅಲ್ಲಿ ನಡೀತಿರೋ ಫೀಚರ್ ಅನ್ಸುತ್ತೆ ಅಲ್ವಾ? ಸೂಪರ್ ಸೂಪರ್ ಮ್ಯಾಮ್. ಮ್ಯಾಮ್ ನೆಕ್ಸ್ಟ್ ಮ್ಯಾಮ್ ಇದೆಲ್ಲ ಏನು ಮ್ಯಾಮ್ ಹೇಳಿ ಮ್ಯಾಮ್? ಸರ್ ಇದು ಬಂದು PU ಸ್ಟೋನ್ ಸರ್. PU ಸ್ಟೋನ್. ಇದರಲ್ಲಿ ಬಂದು ಇದೆಲ್ಲಾನು ಬಂದು PU ಸ್ಟೋನ್ ಸರ್. ಇದು ಬಂದು ಸ್ಟೋನ್ ಪ್ಯಾಟರ್ನ್. ಇದು ಬಂದು ಹಾಫ್ ಮೂನ್ ಪ್ಯಾಟರ್ನ್. ಇದು ಬಂದು ಅದು ಟೆರಕೋಟಾ ಪ್ಯಾಟರ್ನ್. ಇದು ಬಂದು ಸ್ಟ್ರಿಪ್ ಪ್ಯಾಟರ್ನ್. ನೋಡ್ಕೊಳ್ಳಿ ಲೇಡೀಸ್ ಅಂಡ್ ಜೆಂಟಲ್ಮೆನ್ಸ್, ಆಲ್ಮೋಸ್ಟ್ ಕಲ್ ತರನೇ ಫಿನಿಶಿಂಗ್ ಕೊಟ್ಟಿದ್ದಾರೆ. 2 ಅಡಿಗೆ 4 ಅಡಿ ಆಕ್ಚುಲಿ ಸೈಜ್ ಇದ್ದು. ಸ್ಟೋನ್ ಫಿನಿಶಿಂಗು, ಟೆರಕೋಟಾ ಫಿನಿಶಿಂಗ್, ಸ್ಟ್ರಿಪ್ ಫಿನಿಶಿಂಗ್, ಹಾಫ್ ಮೂನ್ ಫಿನಿಶಿಂಗ್, ಇಷ್ಟು ಫೀಚರ್ಸ್ ಇವ್ರ ಹತ್ರ ಅವೈಲೇಬಲ್ ಇದೆ. ನಮ್ಮ ಇಂಟೀರಿಯರ್ ಪರ್ಪಸ್ಗೆ ಬೆಡ್ರೂಮ್ ಇರಲಿ ಅಥವಾ ಹಾಲ್ ಇರಲಿ, ಟಿವಿ ಯೂನಿಟ್ ಇರಲಿ, ನಿಮ್ಮ ಕಿಚನ್ ಯೂನಿಟ್ ಇರಲಿ, ಆಲ್ಮೋಸ್ಟ್ ಎಲ್ಲ ಒಂದು ಇದಕ್ಕೂ ಕೂಡ ನಾವು ಯೂಟಿಲೈಸ್ ಮಾಡ್ಕೋಬಹುದು. ಈಗ ನಾವು ಬಿಸ್ನೆಸ್ ಬೆಂಚ್ ಕಡೆಯಿಂದ ಮಾಡಿರುವ ಕೆಲವು ಪ್ರಾಜೆಕ್ಟ್ಸ್ ಬಗ್ಗೆ ಮಾತಾಡೋಣ. ಮ್ಯಾಮ್ ಈಗ ನಾವು ಬಂದಿರೋ ಲೊಕೇಶನ್ ಬಗ್ಗೆ ಹೇಳಿ. ಇವರು ಎಷ್ಟು ಸ್ಕ್ವೇರ್ ಫೀಟ್ ನೀವು ಇಲ್ಲಿ ಕವರ್ ಮಾಡಿದ್ರಾ, ಇದ್ರ ಬಗ್ಗೆ ನಾನು ಮಾಹಿತಿ ಕೊಡಿ ದಯವಿಟ್ಟು. ಓಕೆ ಸರ್, ಇದು ಬಂದು ಒಂದು ಸ್ಕೂಲು. ಇಲ್ಲಿ ಬಂದು ನಾವು ಪಾಲಿಗ್ರಾನೈಟ್ ಶೀಟ್ಸ್ ಯೂಸ್ ಮಾಡಿದ್ದೀವಿ. ಪಾಲಿಗ್ರಾನೈಟ್ ಶೀಟ್ಸ್ ಬಂದು ಇನ್ಸ್ಟೆಡ್ ಆಫ್ ಮಾರ್ಬಲ್ಸ್ ವಿ ಆರ್ ಯೂಸಿಂಗ್. ಸೊ ಆ ಪಾಲಿಗ್ರಾನೈಟ್ ಶೀಟ್ಸ್ ಬಂದು ನಿಮಗೆ ಲಕ್ಸುರಿಯಸ್ ಲುಕ್ ಆ್ಯಂಡ್ ಇಟ್ ಇಸ್ ರೀಯೂಸಬಲ್, ಫೈರ್ ರೆಸಿಸ್ಟೆಂಟ್, ವಾಟರ್ ರೆಸಿಸ್ಟೆಂಟ್ ಆ್ಯಂಡ್ ಟರ್ಮೈಟ್ ರೆಸಿಸ್ಟೆನ್ಸ್ ಆಸ್ ವೆಲ್. ಆ್ಯಂಡ್ ಇಲ್ಲಿ ನೀವು ಹಾಕಿರುವಾಗ ಸೊ ನಿಮಗೆ ಬಂದು ಲಕ್ಸುರಿಯಸ್ ಲುಕ್ ಆ್ಯಂಡ್ ವಿತ್ ರಾಯಲ್ ಫಿನಿಶಿಂಗ್ ನಿಮ್ಗೆ ಇರುತ್ತೆ. ಸೊ ಲೇಡೀಸ್ ಅಂಡ್ ಜೆಂಟಲ್ಮೆನ್ಸ್ ನೋಡ್ಬೋದು ನೀವೇ. ಆ್ಯಕ್ಚುಲಿ ಒಳ್ಳೆ ನಾನು ಬರೀ ಶಾರ್ಟ್ಸ್ ಮಾತ್ರ ತೊಗೊಂಡಿದ್ದೀನಿ. ಏನು ಕಾರಣ ಅಂದರೆ ಈ ಒಂದು ಪರ್ಟಿಕ್ಯುಲರ್ ಸ್ಕೂಲಲ್ಲಿ ಎಕ್ಸಾಮ್ಸ್ ನಡೀತಿದೆ. ಸೊ ಪಿನ್ ಡ್ರಾಪ್ ಸೈಲೆನ್ಸ್ ಇರಬೇಕಂತ ಒಂದು ಕಾರಣಕ್ಕೋಸ್ಕರ ಹೊರಗಡೆ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೆ ಹೊರಗಡೆ ಬಂದು ನಿಮಗೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಶಾರ್ಟ್ಸಲ್ಲಿ ತೋರಿಸಿರ್ತೀನಿ ಹೊರಗಡೆ ಯಾವ ಥರ ಕೆಲಸ ಮಾಡಿದ್ದಾರೆ ಅಂತ. ಎಷ್ಟು ಸ್ಕ್ವೇರ್ ಫೀಟ್ ಕವರ್ ಮಾಡಿದ್ದಾರೆ ಮ್ಯಾಮ್ ಟೋಟಲಿ? 2800 ಸ್ಕ್ವೇರ್ ಫೀಟ್. ಆಲ್ಮೋಸ್ಟ್ 2800 ಸ್ಕ್ವೇರ್ ಫೀಟ್ ಅವ್ರು ಕವರ್ ಮಾಡಿದ್ದಾರೆ. ಸೊ ಇನ್ನೂ ಇದ್ರ ಬಗ್ಗೆ ಏನಾದರೂ ಹೇಳೋಕ್ಕಿದೆ ಇದೆಯಾ ಮ್ಯಾಮ್? ಸರ್ ಇದು ಜಸ್ಟ್ ಒನ್ ಪ್ಯಾಟರ್ನ್. ನಮ್ಮ ಹತ್ರ ಇದು 40+ ಪ್ಯಾಟರ್ನ್ಸ್ ಇದೆ. ಓಕೆ ಮ್ಯಾಮ್, ಎಲ್ಲ ನಂಗೆ ತೋರಿಸಿದ್ದೀರಾ. ಆಲ್ಮೋಸ್ಟ್ ನಿಮ್ಮ ಶೋರೂಮ್ ಡಿಸ್ಪ್ಲೇ ತೋರಿಸಿದ್ದೀರಾ, ಮತ್ತು ನಿಮ್ಮ ವೇರ್ ಹೌಸ್ ತೋರಿಸಿದ್ದೀರಾ ಮ್ಯಾಮ್. 2 ಸೈಟು ತೋರಿಸಿದ್ದೀರಾ, ಸ್ಕೂಲ್ ಮಾಡಿದ್ದು ಸೈಟು ಮತ್ತು
ಮನೆಗೆ ಈಗ ಅಪಾರ್ಟ್ಮೆಂಟ್ ಕರ್ಕೊಂಡು ಹೋಗಿದ್ವಿ, ಅದು ಸೂಪರ್ ಆಗಿತ್ತು. ಓಕೆ ಮ್ಯಾಮ್, ಈಗ ನನಗೆ ಬಿಸ್ನೆಸ್ ಆಪರ್ಚುನಿಟಿ ಬಗ್ಗೆ ಕೊಡ್ತೀನಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಮಾತಾಡೋಣ ಮ್ಯಾಮ್, ಹೇಳಿ. ಸರ್, ಈಗಲೇ ನೀವು ಬಿಸ್ನೆಸ್ ಆಪರ್ಚುನಿಟಿ ನಾವು ತುಂಬ ಕೊಡ್ತಾ ಇದ್ದೀವಿ. ಈಗಲೇ ಬಂದು ಆಲ್ ಓವರ್ ಕರ್ನಾಟಕನಲ್ಲಿ ಇರೋ ಡಿಸ್ಟ್ರಿಕ್ಸಲ್ಲಿ ನೀವು ಡೀಲರ್ಶಿಪ್ ತಗೊಂಡು ಬಿಸ್ನೆಸ್ ಮಾಡ್ಕೋಬೋದು. ಮಿನಿಮಮ್ 5 lakhs ಇನ್ವೆಸ್ಟ್ಮೆಂಟ್ ಆ್ಯಂಡ್ 800 square feet ಜಾಗ ಇದ್ದರೆ ಸಾಕು, ನೀವು ನಿಮ್ಮ ಓನ್ ಬಿಸ್ನೆಸ್ ಶುರು ಮಾಡ್ಕೋಬೋದು. ಯು ಕ್ಯಾನ್ ಬಿ ಅನ್ ಆಂಟರ್ಪ್ರನರ್. ನಾನು ಆಂಟರ್ಪ್ರನರ್ ಆಗ್ಬೋದು, ಬರೀ 5 lakh ಇನ್ವೆಸ್ಟ್ ಮಾಡಿಬಿಟ್ಟು. 5 lakhs ಇನ್ವೆಸ್ಟ್ಮೆಂಟ್ ಆ್ಯಂಡ್ 800 square feet ಒಂದು ಶೋರೂಮ್ ಇರಬೇಕು. ಅದಿದ್ರೆ ನೀವೇ ಬಂದು ಡೀಲರ್ಶಿಪ್ ತಗೊಂಡು ನೀವು ಮಾಡ್ಕೋಬೋದು. ಇನ್ನೊಂದು ಡೌಟ್ ಮ್ಯಾಮ್, ಈಗ 5 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದಾಗ ಆಲ್ಮೋಸ್ಟ್ ನಾನು ಪರ್ಫಾರ್ಮ್ ಮಾಡಿದಾಗ ಮಿನಿಮಮ್ ಎಷ್ಟು ಪ್ರಾಫಿಟ್ ತೊಗೋಬೋದು ಮ್ಯಾಮ್ ಮಂತ್ಲಿ? ಸರ್, ಈಗಲೇ ಬಂದು ಡೀಲರ್ಶಿಪ್ಗೆ ನಿಮಗೆ 35 to 40% ಪ್ರಾಫಿಟ್ ಮಾರ್ಜಿನ್ ಇರುತ್ತೆ ರೀಟೇಲ್ ಬೇಸಿಸಲ್ಲಿ. 35 to 40% ನಾವೇನು ಬಿಲ್ಲಿಂಗ್ ಮಾಡ್ತೀವೋ ಅದರಿಂದ 35 to 40% ಡೀಲರ್ಗೆ ಮಾರ್ಜಿನ್ ಇರುತ್ತೆ. ಹೌದು. ಓಕೆ, ಸೂಪರ್ ಮ್ಯಾಮ್. ಓಕೆ, ಬೇರೆ ಏನಾದರೂ ಮಾತಾಡೋದು, ಬೇರೆ ಇದೆಯಾ ಮ್ಯಾಮ್ ಹೇಳೋಕ್ಕೆ ಬಿಸ್ನೆಸ್ ಬೆಂಚ್ ಬಗ್ಗೆ? ಸರ್, ಈಗಲೇ ನಮ್ಮ ಬಿಸ್ನೆಸ್ ಬೆಂಚ್ ಓಕೆ, ನಿಮ್ಮ ಬಿಸ್ನೆಸ್ ಬೆಂಚ್ ಬಗ್ಗೆ ಎಷ್ಟು ನಾನು ಹೇಳಿ ನನಗೆ, ಯಾವಾಗ ಸ್ಟಾರ್ಟ್ ಮಾಡಿದ್ದು? ಸರ್, ಇದು ಬಂದು 8 years ಆಗಿ ಸಕ್ಸಸ್ಫುಲ್ ಆಗಿ ರನ್ ಆಗಿದೆ. 500+ ಬ್ರಾಂಚಸ್ ಇದೆ ನಮ್ದು ಡೀಲರ್ಸ್ದು. ಬಿಸ್ನೆಸ್ ಬೆಂಚ್ 500+ ಬ್ರಾಂಚಸ್ ಇದೆ. ಹೌದು. ಓಕೆ. ಅಂಡ್ ಆಲ್ಮೋಸ್ಟ್ ಎಲ್ಲ ಸ್ಟೇಟ್ ಅಲ್ಲಿನೂ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. ಅಂಡ್ ಡಿಸ್ಟ್ರಿಕ್ಟ್ ವೈಸ್ ನಾವು ಬಂದು ಎಲ್ಲ ಆಲ್ ಓವರ್ ಪ್ಯಾನ್ ಇಂದ ನಾವು ಡೀಲರ್ಶಿಪ್ ಆಫರ್ ಮಾಡ್ತಾ ಇದ್ದೀವಿ. ಓಕೆ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ಸ್, ಸೊ ಆಲ್ಮೋಸ್ಟ್ ಬಿಸ್ನೆಸ್ ಬೆಂಚ್ ಬಗ್ಗೆ, JM ಪಾಲಿಗ್ರಾನೈಟ್ಸ್ ಬಗ್ಗೆ ನಾವು ಮಾತಾಡಿದ್ದೀವಿ. ಇನ್ನೂ ನಿಮ್ಗೆ ಏನಾದರೂ ಮಾಹಿತಿ ಬೇಕಂದರೆ ಇವ್ರ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ವೀಡಿಯೋದಲ್ಲೂ ಕೊಟ್ಟಿರ್ತೀನಿ, ಮರಿದ್ರೆ ಇವ್ನು ಯೂಟಿಲೈಸ್ ಮಾಡ್ಕೊಬಿಡಿ. ಸುಮಾರು ನಡೀತಿದೆ ಈಗ. ಆಲ್ಮೋಸ್ಟ್ ನಿಮ್ಮ ಮನೆಯಲ್ಲಿ ಈ ಥರ ಒಂದು ವಸ್ತುಗಳು ಹಾಕಿದ್ರೆ ಕೂಡ ಮನೆಗೆ ಒಂದು ಪ್ರೀಮಿಯಂ ಲುಕ್ ಬರುತ್ತೆ, ಬಜೆಟ್ ಫ್ರೆಂಡ್ಲಿಯಲ್ಲಿ. ಮರಿದಿರೆ ಬಿಸ್ನೆಸ್ ಬೆಂಚ್ನ ಕಾಂಟ್ಯಾಕ್ಟ್ ಮಾಡಿ, ಬಿಸ್ನೆಸ್ ಆಪರ್ಚುನಿಟಿ ನೀವು ಪಡ್ಕೊಳ್ಳಿ, ಡೀಲರ್ಶಿಪ್ನ ಪಡ್ಕೊಳ್ಳಿ, ಬರೀ 5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟಿಂದ. ಮರಿದಿರೆ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ಅನ್ಲೆಸ್ ದಿಸ್ ಇಸ್ ಸೈನಿಂಗ್ ಆಫ್ ಇಮ್ರಾನ್. ಬಾಯ್.